Divine Grace Igniter. ಮೊದಲನೆಯ ಸ್ಥಳ ಪಿಲಾತನು ಯೇಸು ಸ್ವಾಮಿಗೆ ಅನ್ಯಾಯದ ಮರಣ ತೀರ್ಪನ್ನು ನೀಡುತ್ತಾನೆ. ಅದಕ್ಕೆ ಅವರೆಲ್ಲರೂ ಅವನನ್ನು ಶಿಲುಬೆಗೇರಿಸಿ ಎಂದು ಕರೆಸಿದರು. ಏಕೆ ಇವನೇನೋ ಕೇಡು ಮಾಡಿದ್ದಾನೆ ಎಂದು ಹೇಳಲು ಶಿಲುಬೆಗೇರಿಸಿ ಎಂದು ಅವರು ಇನ್ನೂ ಹೆಚ್ಚಾಗಿ ಆರ್ಭಟಿಸಿದರು. ಆದುದರಿಂದ ಪಿಲಾತ ನೀರನ್ನು ತರಿಸಿ ಈ ನಿರಪರಾಧಿಯ ರಕ್ತಪಾತಕ್ಕೆ ಹೊಣೆ ನಾನಲ್ಲ, ಅದಕ್ಕೆ ನೀವೇ ಹೊಣೆಗಾರರು ಎಂದು ಜನರೆದುರಿಗೆ ಕೈ ತೊಳೆದುಕೊಂಡನು. ಬಳಿಕ ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೇರಿಸಲು ಒಪ್ಪಿಸಿಬಿಟ್ಟನು. ಪ್ರೀತಿ ಸ್ವರೂಪರಾದ ಯೇಸು, ನೀವು ನಮ್ಮನ್ನು ಪಾಪದಿಂದ ಗುಣಪಡಿಸಿ ನಿತ್ಯ ರಕ್ಷಣೆಯನ್ನು ತರಲು ಬಂದಿರಿ. ಆದರೆ ನಾವು ನಿಮ್ಮನ್ನು ತಿರಸ್ಕರಿಸಿದೆವು, ನಮ್ಮನ್ನು ಕ್ಷಮಿಸಿರಿ. ನಾನು ಸದಾ ನಿಮ್ಮಲ್ಲಿ ನೆಲೆಯಾಗಿರುವಂತೆ ಮಾಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತಾಸನದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ನಮ್ಮ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಆಮೆನ್. ನಮೋ ಮರಿಯೇ, ಸಾಧುಗಳಿಗೆ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಆಶೀರ್ವದಿಸಿದವರು. ಮರಿಯೇ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ತೋರಿಸುವ Oh
ಸ್ಥಳ. ಯೇಸು ಸ್ವಾಮಿ ಭಾರವಾದ ಶಿಲುಬೆಯನ್ನು ಹೊತ್ತು ಕಪಾಲ ಬೆಟ್ಟದ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು ಯಾವುದೇ ರೀತಿಯ ಪ್ರತಿರೋಧವನ್ನು ತೋರದೆ ತಮಗೆ ಒದಗಿ ಬಂದ ಶಿಕ್ಷೆಗೆ ತಮ್ಮನ್ನೇ ಒಪ್ಪಿಸಿಕೊಡುತ್ತಾರೆ. ಪಾಸ್ಕರ್ ಹಬ್ಬದ ಆಚರಣೆಯ ಸಲುವಾಗಿ ಜನರೆಲ್ಲರೂ ದೂರದ ಊರು ಕೇರಿಗಳಿಂದ ಜೆರುಸಲೇಮಿಗೆ ಬರುತ್ತಿದ್ದರು. ಜೆರುಸಲೇಮ್ ಪಟ್ಟಣದ ಹಾದಿ ಬೀದಿಗಳೆಲ್ಲವೂ ಜನಸಂದಣಿಯಿಂದ ತುಂಬಿ ಹೋಗಿದ್ದವು. ಯಹೂದ್ಯರ ಅರಸ ನಜರೇತಿನ ಯೇಸುವಿನ ಮೇಲೆ ಶಿಲುಬೆ ಹೊರಿಸುತ್ತಿದ್ದ ದೃಶ್ಯಾವಳಿಗಳು ಅಲ್ಲಿದ್ದ ಜನರ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂದು ನುಡಿದಿದ್ದ ಪ್ರಭು ಯೇಸು ತನ್ನ ಶಿಲುಬೆಯ ಪಯಣವನ್ನು ಪ್ರಾರಂಭಿಸಿದರು. ಪ್ರಭು ಯೇಸುವೇ, ದೇವರ ರಕ್ಷಣಾ ಯೋಜನೆಯನ್ನು ನಮ್ಮ ಜೀವನದಲ್ಲಿ ಪರಿಪೂರ್ಣಗೊಳಿಸಲು ನೀವು ಬಂದಿರಿ. ನನ್ನ ಜೀವನದಲ್ಲಿ ಎದುರಾಗುವ ಎಲ್ಲ ಕಷ್ಟ, ಪರಿಶ್ರಮಗಳು, ಶೋಧನೆ, ವೇದನೆಗಳ ಸಮಯದಲ್ಲಿ ನಿಮ್ಮ ಬೋಧನೆಗೆ ನಾನು ಪ್ರಾಮಾಣಿಕರಾಗಿರುವಂತೆ ಕಲಿಸಿರಿ ಸ್ವಾಮಿ. ನಮ್ಮ ವೇದನೆ ತೋರಿ ಸ್ವಾಮಿ. ನಮ್ಮ ವೇದನೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ಮೂರನೆಯ ಸ್ಥಳ. ಯೇಸು ಸ್ವಾಮಿ ಮೊದಲನೆಯ ಬಾರಿಗೆ ಶಿಲುಬೆಯ ಅಡಿಯಲ್ಲಿ ಬೀಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಭಾರವಾದ ಶಿಲುಬೆ ಪ್ರಭು ಯೇಸುವಿನ ಭುಜದ ಮಾಂಸಖಂಡಗಳನ್ನು ಸೀಳಿ ಹಾಕಿತು. ಜರ್ಜರಿತವಾದ ಯೇಸು ಸ್ವಾಮಿಯ ದೇಹ ತಡವರಿಸುತ್ತಾ ಶಿಲುಬೆಯ ಅಡಿಗೆ ಸಿಕ್ಕಿಕೊಂಡಿತ್ತು. ಅವರು ಅತ್ಯಂತ ಪ್ರೀತಿಭರಿತ
ಹೃದಯವುಳ್ಳವರಾಗಿದ್ದರು. ಅವರ ಅವಯವಗಳಿಗೆ ಸಜೀವಭರಿತ ಶ್ವಾಸವನ್ನು ಸಂಚಾರ ಮಾಡಲು ಹೆಣಗಾಡುತ್ತಿತ್ತು. ಕಡು ಯಾತನೆ ಯೇಸು ಸ್ವಾಮಿಯ ಹೃದಯವನ್ನು ಚುಚ್ಚಿ ಒತ್ತರಿಸುತ್ತಿತ್ತು. ನಮ್ಮ ಪ್ರಭು ಯೇಸುವಿನ ದೇಹ ನಿತ್ರಾಣವಾಗಿ ನೆಲದ ಮೇಲೆ ಬೀಳುತ್ತಿತ್ತು. ಪ್ರಭು ಯೇಸುವೆ, ನಮ್ಮ ವಿಶ್ವಾಸಯುತ ಜೀವನದ ಮೂಲಕ ನಾವು ಒಳ್ಳೆಯ ಕ್ರೈಸ್ತ ಜೀವನವನ್ನು ಜೀವಿಸುವಾಗ ಹಲವಾರು ಶಿಲುಬೆಗಳನ್ನು ಎದುರಿಸುತ್ತೇವೆ. ಆ ಶಿಲುಬೆಗಳನ್ನು ಹೊರುವಾಗ ನಾವು ಸೋತು ಹೋಗದಂತೆ ನಮಗೆ ನೆರವಾಗಿರಿ. ಒಂದು ವೇಳೆ ನಮ್ಮ ಜೀವನದಲ್ಲಿ ಸೋಲುಗಳು ಎದುರಾದರೂ ನಾವು ಪುನಃ ಮೇಲೆದ್ದು ನಮ್ಮ ಶಿಲುಬೆಯನ್ನು ಹೊತ್ತು ಮುನ್ನಡೆಯಲು ಕಲಿಸಿಕೊಡಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾಲ್ಕನೆಯ ಸ್ಥಳ, ಶಿಲುಬೆಯ ಹಾದಿಯಲ್ಲಿ ಯೇಸು ಸ್ವಾಮಿ ತಮ್ಮ ಪೂಜ್ಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೆ. ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ಮೊದಲ ಬಾರಿ ಬಿದ್ದ ಸ್ಥಳದಿಂದ ತಕ್ಷಣವೇ ಮೇಲೆದ್ದ ಯೇಸು ತಮ್ಮ ಪೂಜ್ಯ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಅವರ ಆ ದುಸ್ಥಿತಿಯನ್ನು ಕಂಡ ಮರಿಯಮ್ಮನವರ ಹೃದಯ ಅತೀವ ದುಃಖದಿಂದ ನಲುಗಿತು. ನೋವಿನಿಂದ ನರಳುತ್ತಿದ್ದ ಅವರ ಮನಸ್ಸು ಈ ಪರಿ ಹೇಳಿರಬೇಕು: ಹಾದು ಹೋಗುವವರೇ, ನಿಮಗಿಲ್ಲವೇ ನನ್ನ ಚಿಂತೆ? ಈ ಪರಿ ಸಂಕಟವನ್ನು ನೋಡಿ ನೀವೆಲ್ಲಾದರೂ ನೋಡಿದ್ದುಂಟೆ? ಹೀಗೆ ಸಿಮೆಯೋನ್ ಪ್ರವಾದಿ ನುಡಿದಿದ್ದ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂಬ ಮಾತು ಈ ಪರಿ ನೆರವೇರುವಂತಾಯಿತು. ಪ್ರೀತಿಮಯ ಯೇಸುವೆ, ಮರಿಯಮ್ಮನವರಂತಹ ತಾಯಿಯನ್ನು ಪಡೆಯುವುದು ಅದೆಂತಹ ಸೌಭಾಗ್ಯ! ಆಕೆ ನಿಮ್ಮನ್ನು ಗರ್ಭಧರಿಸಿದ ಕ್ಷಣದಿಂದ ಕಲ್ವಾರಿಯವರೆಗೆ ನಿಮ್ಮನ್ನು ಎಡಬಿಡದೆ ವಾತ್ಸಲ್ಯದಿಂದಲೂ ಪ್ರಾಮಾಣಿಕತೆಯಿಂದಲೂ ಹಿಂಬಾಲಿಸಿದ್ದಾರೆ. ನಾವೂ ಸಹ ನಿಮ್ಮನ್ನು ವಿಧೇಯತೆಯಿಂದ ಹಿಂಬಾಲಿಸುವಂತೆ ಒತ್ತಾಸೆ ನೀಡಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ
ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸು ಸ್ವಾಮಿಯನ್ನು ತಂದು ಮೇರಿ ಮಾತೆ ಆತರಿಸು. ಯೇಸು ಸ್ವಾಮಿಯನ್ನು ತಂದು ಮೇರಿ ಮಾತೆ ಆತರಿಸು. ತಾಯಿ ಪ್ರೇಮ ಅಳಿವುದೆಂದು, ತಾಯಿ ಪ್ರೇಮ ಅಳಿವುದೆಂದು. ಯೇಸು ಸ್ವಾಮಿ ಎಂದೇ ನಾನು ಬಾರವೇನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. ಐದನೆಯ ಸ್ಥಳ, ಸಿರೇನ್ಯನಾದ ಸಿಮೋನ ಯೇಸು ಸ್ವಾಮಿಯ ಶಿಲುಬೆಯನ್ನು ಹೊರಲು ಸಹಾಯ ಮಾಡುತ್ತಾನೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಬಳಲಿದ್ದರು. ಅವರ ಹೆಜ್ಜೆಗಳು ತಡವರಿಸಲ್ಪಟ್ಟು ಭಾರವಾಗತೊಡಗಿದವು. ಕ್ರೂರ ಸೈನಿಕರು ಅವರನ್ನು ಶೀಘ್ರವಾಗಿ ಮುಗಿಸಲು ಮುಂದಾಗುತ್ತಿದ್ದರು. ಅವರೆಲ್ಲರೂ ನಗರದಲ್ಲಿದ್ದ ನ್ಯಾಯ ತೀರ್ಪಿನ ದ್ವಾರವನ್ನು ಹಾದು ಹೋಗುತ್ತಿರುವಾಗ ತೋಟದ ಕೆಲಸವನ್ನು ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ಸಿಮೋನನನ್ನು ಶಿಲುಬೆ ಹೊರುವಂತೆ ಬಲವಂತದಿಂದ ಸೈನಿಕರು ಕರೆದುಕೊಂಡು ಬಂದರು. ಪ್ರಭು ಯೇಸುವೆ, ನೀವು ಕೈಗೊಂಡ ರಕ್ಷಣಾ ಕಾರ್ಯವನ್ನು ಪರಿಪೂರ್ಣಗೊಳಿಸಲು ಸಿಮೋನನಂತಹ ಸಹೃದಯ ವ್ಯಕ್ತಿಗಳ ನೆರವು ಅಗತ್ಯವಿದೆ ಎಂಬುದನ್ನು ನಮಗೆ ಕಲಿಸಿದ್ದೀರಿ. ನಾವು ಸಹ ಮತ್ತೊಬ್ಬ ಸುಮನಸ್ಸಿನ ವ್ಯಕ್ತಿಯಾಗಿ ಬಾಳುವ ದಿವ್ಯ ವರವನ್ನು ಕರುಣಿಸಿರಿ. ಒಳ್ಳೆಯ ನೆರೆಹೊರೆಯವರ ಸಂಬಂಧ ನನ್ನಲ್ಲಿ ಅಂಕುರಿಸುವಂತೆ ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆರನೆಯ ಸ್ಥಳ, ಮಲಿನವಾಗಿದ್ದ ಯೇಸು ಸ್ವಾಮಿಯ ಪೂಜ್ಯ ಮುಖವನ್ನು ವೆರೋನಿಕಮ್ಮ ಒರೆಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆತನಲ್ಲಿ ಅಂಗಚಂದಗಳಾವುವೂ ಇರಲಿಲ್ಲ, ನೋಡಲು ಲಕ್ಷಣವಾದವು ಏನೂ ಕಾಣಲಿಲ್ಲ. ಧಿಕ್ಕರಿಸಲ್ಪಟ್ಟವರು, ಮನುಷ್ಯರಿಂದ ತಿರಸ್ಕೃತನು, ದುಃಖಕ್ರಾಂತನು,
ಕಷ್ಟ ಸಂಕಟ ಅನುಭವಿಸಿದವನು. ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನು. ನಾವು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ ಆತನನ್ನು. ವೆರೋನಿಕಳೆಂಬ ಮಹಿಳೆಯೊಬ್ಬಳು ಜನಸಂದಣಿಯ ಮಧ್ಯದಿಂದ ಧೈರ್ಯವಾಗಿ ಎದ್ದು ಬಂದಳು. ತನ್ನ ಕೈಯಲ್ಲಿದ್ದ ಶ್ವೇತವರ್ಣದ ವಸ್ತ್ರದಿಂದ ಯೇಸುವಿನ ದಿವ್ಯ ಮುಖವನ್ನು ಬಹು ಗೌರವಯುತವಾಗಿ ಒರೆಸಿದಳು. ನಮ್ಮ ಪ್ರಭು ಯೇಸು ತಮ್ಮ ಪೂಜ್ಯ ಮುಖಚರ್ಯೆಯನ್ನು ಆ ವಸ್ತ್ರದ ಮೇಲೆ ಚಿತ್ರವಾಗುವಂತೆ ಮಾಡುತ್ತಾರೆ. ಶ್ರೀಮಯ ಯೇಸುವೆ, ನಮ್ಮ ಪ್ರೀತಿ ಮತ್ತು ವಿಶ್ವಾಸಿಗಳ ಆತ್ಮಗಳು ಏಳನೆಯ ಸ್ಥಳ ಯೇಸು ಸ್ವಾಮಿ ಸಿಲುಬೆಯ ಹಾದಿಯಲ್ಲಿ ಎರಡನೆಯ ಬಾರಿ ಭಕ್ತರಾಗಿ ಬೀಳುತ್ತಾರೆ. ನಿಜವಾಗಿ ವಹಿಸಿಕೊಂಡನಾಥ ನಮ್ಮ ಬಾಧೆಗಳಲ್ಲಿ, ಕೊರೆಯುತ್ತೆ ಭಕ್ತನಾಥ ನಮ್ಮ ಕಷ್ಟ ಸಂಕಟಗಳಲ್ಲಿ. ನಾವು ಭಾವಿಸಿದ್ದಾದರೂ ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು, ತಿರಸ್ಕೃತನಾದವನೆಂದು, ಗಾಯಗೊಂಡನಾದ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ಜೊತೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಚ್ಛತೆಗಾಗಿ ಯೇಸು ತಡವರಿಸುತ್ತಾರೆ. ಆದರೂ ಅವರ ಬೀಳುವಿಕೆ ಅವರನ್ನು ಮೇಲೆ ಬಿಟ್ಟಿತು. ಅವರ ದೃಢ ಮನೋಭಾವ ನಮ್ಮನ್ನು ನಮ್ಮ ಸೋಲುಗಳಿಂದ ಮೇಲೇಳುವಂತೆ ಮಾಡುತ್ತದೆ. ಕರುಣಾಳು ಯೇಸುವೇ, ನಾನು ನಿಮ್ಮನ್ನು ವಿಧೇಯತೆಯಿಂದ ಹಿಂಬಾಲಿಸಲು ಇಚ್ಛಿಸಿದರೂ ಹಲವು ಬಾರಿ ಹೇಳಿದ್ದೇನೆ. ನನ್ನನ್ನು ಕ್ಷಮಿಸಿ ನಿಮ್ಮ ಕೃಪೆಯಿಂದ ನೆರವಾಗಿ. Thank you.
ಸ್ವಾಮಿಯನ್ನು ಕಂಡು ಅಳುತ್ತಿದ್ದ ದುರ್ಗದ ಸ್ತ್ರೀಯರಿಗೆ ಯೇಸು ಸ್ವಾಮಿ ಸಾಂತ್ವನದ ಮಾತುಗಳನ್ನು ನುಡಿಯುತ್ತಾರೆ. ಅವರನ್ನು ನೋಡುತ್ತಿದ್ದರು. ಅವರಲ್ಲಿ ಕೆಲವರು ಯೇಸುವಿನ ಸ್ಥಿತಿಯನ್ನು ಕಂಡು ಮನಮರುಗುತ್ತ ರೋಧಿಸುತ್ತಿದ್ದರು. ಅವರು ಅಸಹಾಯಕರಾಗಿ ಅಳಲು ಪ್ರಾರಂಭಿಸಿದರು. ಯೇಸು ಅವರ ಕಡೆಗೆ ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಬೆಚ್ಚಿದ್ದೇವೆ. ಅತಿ ಮರಕ್ಕೆ ಚೆಲ್ಲ ಮಾಡಿದರೆ ಒಣ ಮರ ಸಾಗುವ ಗತಿಯಾದರೆ ಏನು ಎಂದರು. ಅತ್ಯಂತ ಪ್ರೀತಿಗೆ ಪಾತ್ರರಾದ ಯೇಸುವೇ, ಮಾನವ ಕುಲದ ಮೇಲೆ ನಿಮಗಿದ್ದ ಪ್ರೀತಿಯ ಪ್ರತೀಕವಾಗಿ ಜೆರುಸಲೇಮಿನ ಪುಣ್ಯಸ್ತ್ರೀಯರನ್ನು ಅವರ ಕುಟುಂಬಗಳಿಗಾಗಿ ಮನ ಮರುಗುವಂತೆ ಕರೆ ನೀಡಿದರು. ನಮ್ಮ ಕುಟುಂಬಗಳ ಮೂಲಕ ನಮ್ಮ ಸುತ್ತಲ ಸಮಾಜವನ್ನು ಪರಿವರ್ತಿಸಲು ನಮಗೆ ಪ್ರೇರಣೆಯನ್ನು ನೀಡಿರಿ. ನಮ್ಮ ಮೇಲೆ ಒಂಬತ್ತನೆಯ ಸ್ಥಳ ಪಾಪದ ಭಾರ, ಶಿಲುಬೆಯ ಭಾರ. ಇವೆರಡು ಯೇಸು ಸ್ವಾಮಿಯನ್ನು ಮೂರನೆಯ ಬಾರಿಗೆ ನೆಲದಲ್ಲಿ ಕೆಡವಿ ಹಾಕಿದೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತೇನೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು ಕಲ್ವಾರಿಯ ಬುಡವನ್ನು ತಲುಪಿ ಅಲ್ಲಿಂದ ಸುಮಾರು 40ರಿಂದ 50 ಅಡಿಗಳಷ್ಟು ದೂರದಲ್ಲಿ ಇದ್ದ ಆ ಬೆಟ್ಟದ ತುದಿಯನ್ನು ಕ್ರಮಿಸುವ ಪ್ರಯತ್ನದಲ್ಲಿ ತಡವರಿಸಿ ಮೂರನೆಯ ಬಾರಿ ನೆಲಕ್ಕೆ ಮುಗ್ಗಿರಿಸಿ ಬಿದ್ದು ಮೇಲೇಳುತ್ತಾರೆ. ಯೇಸುವಿನ ಪಾದಗಳು ನಿತ್ರಾಣಗೊಂಡಿದ್ದವು, ನಿಲ್ಲಲು ಶಕ್ತಿ ಸಾಲದಾಗಿತ್ತು. ಬಲಹೀನರಾಗಿ ನಿತ್ರಾಣ ಸ್ಥಿತಿಯಲ್ಲಿ ಅವರು ನೆಲದ ಮೇಲೆ ಮೊಕ್ಕಡೆಯಾಗಿ ಬಿದ್ದರು. ಬಾಧೆಗೊಳಗಾದ ಹಿಂಸೆ ಸಹಿಸಿದ ಆತ ಬಾಯಿ ತೆರೆಯದೆ, ಹೌದು ಬಾಯಿ ತೆರೆಯದಿದ್ದ
ಬಲಿಗೊಯ್ದ ಕುರಿಮರಿಯಂತೆ ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ ಅವರಿದ್ದರು. ಪ್ರಭು ಯೇಸು ಶಿಲುಬೆಯ ಭಾರಕ್ಕೆ ಬಳಲಿ ನಿತ್ರಾಣರಾಗಿ ನೀವು ಬಿದ್ದೀರಿ. ನಮ್ಮ ಜೀವನದ ಹಾದಿಯಲ್ಲಿ ಬರುವ ಕಷ್ಟ ಸಂಕಟಗಳು ನಮ್ಮನ್ನು ಮುಳುಗಿಸದೆ ದೃಢ ಮನೋಭಾವವನ್ನು ಬೆಳೆಸಿಕೊಳ್ಳಲು ನೆರವಾಗಲಿ. ಓ ಯೇಸುವೆ, ನಮ್ಮ ಸಹಾಯಕ್ಕೆ ಬನ್ನಿರಿ. ನಮ್ಮ ಮೇಲೆ ದಯ ತೋರಲಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಲಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 10ನೆಯ ಸ್ಥಳ ಕಲ್ವಾರಿ ಬೆಟ್ಟದ ಮೇಲೆ ಜನರೆಲ್ಲರ ಮುಂದೆ ಯೇಸು ಸ್ವಾಮಿಯ ವಸ್ತ್ರಗಳನ್ನು ಸೆಳೆದು ಅವರನ್ನು ನಗ್ನರಾಗಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಮ್ಮ ಪ್ರಭು ಯೇಸು ಕಲ್ವಾರಿಯನ್ನು ತಲುಪಿದ್ದೆ ಸೈನಿಕರು ಅವರ ವಸ್ತ್ರಗಳನ್ನು ಕಳಚಿ ತಮ್ಮೊಳಗೆ 4 ಪಾಲು ಮಾಡಿ ಹಂಚಿಕೊಳ್ಳುತ್ತಾರೆ. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೆ ಹೆಣೆದದ್ದಾಗಿತ್ತು. ಅದನ್ನು ತೆಗೆದುಕೊಂಡು ಸೈನಿಕರು ತಮ್ಮೊಳಗೆ ಇದನ್ನು ಅರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುವುದೋ ನೋಡೋಣ ಎಂದುಕೊಂಡರು. ನನ್ನ ಉಡುಗೆಗಳನ್ನು ಹಂಚಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು. ಈ ರೀತಿಯಾಗಿ ಹಳೆಯ ಒಡಂಬಡಿಕೆಯ ಮಾತುಗಳು ನೆರವೇರಿದವು. ಯೇಸುವೆ, ಮಾನವ ಕುಲದ ಘನತೆಯನ್ನು ಉಳಿಸುವ ಸಲುವಾಗಿ ನಿಮ್ಮ ವಸ್ತ್ರಗಳನ್ನು ತ್ಯಾಗ ಮಾಡಿದಿರಿ. ನಿಮ್ಮ ನಡುವಿನ ಸಂಬಂಧಕ್ಕೆ ಧಕ್ಕೆ ತರುವ ಎಲ್ಲ ಸಂದರ್ಭಗಳಿಂದ ದೂರವಿದ್ದು ನಿಮ್ಮಲ್ಲಿ ಸದಾ ನೆಲೆಯಾಗುವಂತೆ ಮಾಡ ಕರುಣಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 11ನೆಯ ಸ್ಥಳ ಅನೇಕ ರೋಗಿಗಳನ್ನು ಗುಣಪಡಿಸಿದಂತಹ ಯೇಸು ಸ್ವಾಮಿ ಕೈಗಳನ್ನು, ಜೆರುಸಲೇಮಿನಾದ್ಯಂತ ಸಂಚರಿಸಿದ್ದ ಯೇಸು ಸ್ವಾಮಿಯ ಕಾಲುಗಳನ್ನು ಶಿಲುಬೆಗೆ ಚಡಿಯುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಇಬ್ಬರು ಕಳ್ಳರು ಹಾಗೂ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಜಡಿಯುತ್ತಿದ್ದಾರೆ. ಎಂತಹ ಕಠೋರ ಸಮಯವದು. ಸ್ವಾಮಿ ಯೇಸು, ನೀವು ಎಲ್ಲವನ್ನು ತಾಳ್ಮೆಯಿಂದಲೇ ಸಹಿಸಿಕೊಂಡಿರಿ. ಒಂದೆಡೆ ಪಿತದೇವರ ಚಿತ್ರ, ಮತ್ತೊಂದೆಡೆ ಮಾನವ ಕುಲದ ಮೇಲಿನ ಪ್ರೀತಿಯ ಸೆಳೆತ ನಿಮ್ಮನ್ನು ಕಲ್ವಾರಿಯೆಡೆಗೆ ಕರೆತಂದಿತು. ಅಂತೆಯೇ ನೀವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅನುಭವಿಸಿದ
ಎಲ್ಲ ನೋವನ್ನು ನೀವು ಹೊರಹಾಕುತ್ತಾ ಬಹು ವಿನಯತೆ ಹಾಗೂ ಶಕ್ತಿಯುತವಾಗಿಯೂ ನಿಮ್ಮ ಪ್ರೀತಿಯ ಪರಮೋನ್ನತೆಯನ್ನು ವ್ಯಕ್ತಪಡಿಸಿದಿರಿ. ಪ್ರೀತಿಮಯ ಯೇಸುವೆ, ನಿಮಗೆ ಜಡಿಯಲ್ಪಟ್ಟ ಪ್ರತಿ ಮೊಳೆಯೂ ನನ್ನ ಪಾಪದ ಸಂಕೇತವಾಗಿದೆ. ಪ್ರತಿ ಬಾರಿ ನಿಮ್ಮನ್ನು ಹಾಗೂ ಪರರನ್ನು ಪ್ರೀತಿಸಲು ಮತ್ತು ಕ್ಷಮಿಸಲು ಎಡವಿದಾಗ ನಿಮಗೆ ಹೆಚ್ಚಾಗಿ ಗಾಯಪಡಿಸಿದ್ದೇವೆ. ಪಾಪದ ಬಂಧದಿಂದ ನಮ್ಮನ್ನು ವಿಮುಕ್ತಗೊಳಿಸಿ ನಿಮ್ಮ ಪೂಜ್ಯ ಗಾಯಗಳಿಂದ ನಮ್ಮೆಲ್ಲರನ್ನು ಪರಿಶುದ್ಧಗೊಳಿಸಿರಿ. ನಮ್ಮ ಮೇಲೆ ನಮಗೆ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮರದ ತೋಳೆಗೆ ಹನ್ನೆರಡನೆಯ ಸ್ಥಳ, ಮನುಷ್ಯರಿಗೆ ಮುಚ್ಚಲ್ಪಟ್ಟ ಸ್ವರ್ಗವನ್ನು ತೆರೆಯಲು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣವನ್ನಪ್ಪುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆಗ ಸುಮಾರು 3 ಗಂಟೆಯ ಸಮಯ. ಯೇಸು ಎಲಿ ಎಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟಿರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಎಲ್ಲವೂ ನಿರೀಕ್ಷಿಸಿದಂತೆಯೇ ಸಂಭವಿಸುತ್ತಾ ಪವಿತ್ರ ಗ್ರಂಥದಲ್ಲಿ ಬರೆದದ್ದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದರು. ಕೂಡಲೇ ಸೈನಿಕರು ಒಬ್ಬನು ಓಡಿ ಹೋಗಿ ಉಳಿರಸ ತುಂಬಿದ ಪಾತ್ರೆಗೆ ಪಂಜನ್ನು ತೋಯಿಸಿ ಹಿಸ್ಸೋಪ್ ಗಿಡದ ಕೋಲಿನ ತುದಿಗೆ ಸಿಕ್ಕಿಸಿ ಯೇಸುವಿನ ಬಾಯಿಗೆ ಮುಟ್ಟಿಸಿದರು. ಯೇಸು, ಪಿತನೇ, ನನ್ನಾತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು. ಪ್ರೀತಿಮಯ ಯೇಸುವೆ, ನೀವು ಮರಣ ಹೊಂದುವುದರ ಮೂಲಕ ಮರಣವನ್ನು ನಾಶಪಡಿಸಿದಿರಿ ಹಾಗೂ ನಿತ್ಯ ಜೀವವನ್ನು ಗಳಿಸಿಕೊಟ್ಟಿರಿ. ನೀವೇ ಪುನರುತ್ಥಾನವೂ ಜೀವವೂ ಆಗಿದ್ದೀರಿ. ನಮ್ಮನ್ನು ಸ್ವರ್ಗದೆಡೆಗೆ ಮುನ್ನಡೆಸಿರಿ ಪ್ರಭುವೇ.
ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸ್ಥಳ ಯೇಸು ಸ್ವಾಮಿಯ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದಿಳಿಸಿ ಪೂಜ್ಯ ಮಾತೆಯ ಮಡಿಲಿನಲ್ಲಿ ಇರಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನಾರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದುಃಖದಲ್ಲಿ ಮುಳುಗಿದ್ದ ಮರಿಯ ಶಿಲುಬೆಯ ಬುಡದಲ್ಲಿ ನಿಂತು ರೋಧಿಸುತ್ತಿದ್ದರು. ಅವರ ಜೊತೆಯಲ್ಲಿ ಯೋವಾನನು ಸಹ ಇದ್ದನು. ಅರಿಮತಾಯ ಊರಿನ ಜೋಸೆಫ್ ಒಬ್ಬ ನೀತಿವಂತ ವ್ಯಕ್ತಿಯಾಗಿದ್ದನು. ಈತನ ಜೊತೆಗೂಡಿ ನಿಕೋದೇಮನು ಶಿಲುಬೆಯ ಬಳಿಗೆ ಬಂದನು. ಅವನು ಬರುವಾಗ ರಕ್ತಬೋಳ ಹಾಗೂ ಅಗರು ಕಲಿಸಿದ ಚೂರ್ಣವನ್ನು ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದ ಕೆಳಗಿಳಿಸಿ ಮಾತೆಯ ಮಡಿಲಿನಲ್ಲಿಟ್ಟರು. ಪ್ರೇಮಭರಿತ ಯೇಸುವೆ, ನೀವು ಬೆಳೆದು ದೊಡ್ಡವರಾದರೂ ಈಗ ನಿಮ್ಮ ತಾಯಿಯ ಕರಗಳಲ್ಲಿ ವಿಶ್ರಮಿಸುತ್ತಿದ್ದೀರಿ. ನಾವು ಸಹ ನಮ್ಮ ಪವಿತ್ರ ತಾಯಿ ಧರ್ಮಸಭೆಗೆ ಸದಾ ವಿಧೇಯರಾಗುವಂತಾಗಲಿ. ನೀವು ನಿರಂತರವೂ ನಮ್ಮ ಹೃದಯದಲ್ಲಿ ನೆಲೆಯಾಗಿವೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸು ಸ್ವಾಮಿಯ ಪೂಜ್ಯ ಶರೀರವನ್ನು ನಾವು ಮಡಿಯಲ್ಲಿ ಸುತ್ತಿ ಸಮಾಧಿಯಲ್ಲಿ ಇರಿಸುತ್ತಾರೆ. ಸಮಾಧಿಯ